ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಕವಿತಾ ಶಿರಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಒಂದು ಅವಧಿಯಲ್ಲಿ ನಾವು ಏನು ನೋಡಿದ್ದೀವಪ್ಪ ಅಂತಂದರೆ ಸಂಧಿಗಳ ಬಗ್ಗೆ ನೋಡ್ತಾ ಇದ್ವಿ, ಅದರ ಪ್ರಕಾರಗಳ ಬಗ್ಗೆ ನೋಡ್ತಾ ಇದ್ವಿ. ಅದರ ಪ್ರಕಾರಗಳಲ್ಲಿ ಬರ್ತಕ್ಕಂಥ ಸ್ವರಸಂಧಿ ಮತ್ತು ವ್ಯಂಜನ ಸಂಧಿಗಳ ಬಗ್ಗೆ ನೋಡಿದ್ವಿ. ಸ್ವರಸಂಧಿ ಮತ್ತು ವ್ಯಂಜನ ಸಂಧಿಗಳಲ್ಲಿ ನಾವೇನು ನೋಡಿದ್ವಿಪ್ಪ ಅಂತಂದರೆ ಈ ಸ್ವರಸಂಧಿಯಲ್ಲಿ 2 ಭಾಗಗಳನ್ನು ನೋಡಿದ್ವಿ. ಆ ಭಾಗಗಳು ಯಾವಪ್ಪ ಅಂತಂದರೆ ಕನ್ನಡ ಸ್ವರಸಂಧಿಗಳು ಮತ್ತು ಕನ್ನಡ ವ್ಯಂಜನ ಸಂಧಿಗಳು ಅಂತೇಳ್ಬಿಟ್ಟು 2 ಭಾಗಗಳನ್ನು ನೋಡಿದ್ವಿ. ಅದೇ ರೀತಿಯಾಗಿ ಕನ್ನಡ ಸ್ವರಸಂಧಿಯಲ್ಲಿ ಮತ್ತೆ 2 ಭಾಗಗಳನ್ನು ನೋಡಿದ್ವಿ. ಅದರಲ್ಲಿ ಸ್ವರಲೋಪ ಸಂಧಿ ಮತ್ತು ಆಗಮ ಸಂಧಿ ಅಂತ ಹೇಳಿಬಿಟ್ಟು 2 ಭಾಗಗಳನ್ನು ನೋಡಿದ್ವಿ. ಆ ಆಗಮ ಸಂಧಿಯಲ್ಲಿ ಮತ್ತೆ 2 ಭಾಗಗಳನ್ನು ನೋಡಿದಾಗ ಅದು ಯಕಾರಾಗಮ ಸಂಧಿ ಮತ್ತು ವಕಾರಾಗಮ ಸಂಧಿ ಅಂತ ಹೇಳ್ಬಿಟ್ಟು 2 ಭಾಗಗಳನ್ನು ನೋಡಿದ್ವಿ. ಅದೇ ರೀತಿಯಾಗಿ ಕನ್ನಡ ವ್ಯಂಜನ ಸಂಧಿಯಲ್ಲೂ ಕೂಡ ಏನು ಮಾಡಿದ್ವಿ ಅಂತಂದರೆ ಆದೇಶ ಸಂಧಿ ಅಂತ ಹೇಳ್ಬಿಟ್ಟು ಅದರ ಭಾಗವನ್ನು ನೋಡಿದ್ವಿ. ಈ ಎಲ್ಲ ವಿಡಿಯೋಗಳನ್ನು ಯಾರು ನೋಡಿಲ್ವೋ ಅವರೇನು ಯೋಚನೆ ಮಾಡಬೇಕಾಗಿಲ್ಲ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಟ್ಟಿದ್ದೀನಿ, ಯಾರು ಬೇಕಾದರೂ ನೋಡ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ನಾವೇನು ನೋಡ್ತಿದ್ದೀವಪ್ಪ ಅಂತಂದರೆ ವ್ಯಂಜನ ಸಂಧಿಗಳಲ್ಲಿ ಬರ್ತಕ್ಕಂಥ ಸಂಸ್ಕೃತ ಸ್ವರ ಸಂಧಿಗಳ ಬಗ್ಗೆ ಮತ್ತು ಸಂಸ್ಕೃತ ವ್ಯಂಜನ ಸಂಧಿಗಳು ಅಂತ ಹೇಳ್ಬಿಟ್ಟು 2 ಭಾಗಗಳು ಬರ್ತವೆ. ಈ ಸ್ವರಸಂಧಿಯಲ್ಲೂ ಕೂಡ ಕನ್ನಡ ಸ್ವರಸಂಧಿಗಳು ಮತ್ತು ಕನ್ನಡ ವ್ಯಂಜನ ಸಂಧಿಗಳು ಅಂತ ಹೇಳ್ಬಿಟ್ಟು 2 ಭಾಗಗಳನ್ನು ಕಳೆದ ಒಂದು ಅವಧಿಯಲ್ಲಿ ನೋಡಿದ್ವಿ. ಅದೇ ರೀತಿಯಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಸಂಸ್ಕೃತ ಸ್ವರಸಂಧಿಯಲ್ಲಿ ಎಷ್ಟು ಪ್ರಕಾರಗಳು ಬರ್ತವೆ? 4 ಪ್ರಕಾರಗಳು ಬರ್ತವೆ. ಅವು ಯಾವ್ಯಾವು ಅಂತಂದರೆ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ ಮತ್ತು ಎಣ್ ಸಂಧಿ ಅಂತ ಹೇಳ್ಬಿಟ್ಟು 4 ಪ್ರಕಾರಗಳು ಬರ್ತವೆ. ಅದೇ ರೀತಿಯಾಗಿ ಸಂಸ್ಕೃತ ಸಂಧಿಯಲ್ಲೂ ಕೂಡ ಪ್ರಕಾರಗಳು ಬರ್ತವೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವೇನು ನೋಡ್ತೀವಪ್ಪ ಅಂತಂದರೆ ಸವರ್ಣ ದೀರ್ಘ ಸಂಧಿಯ ಬಗ್ಗೆ ಮಾತ್ರ ನೋಡ್ತೀವಿ. ಸವರ್ಣ ದೀರ್ಘ ಸಂಧಿ. ಇಲ್ಲಿ ಸವರ್ಣ ದೀರ್ಘ ಸಂಧಿ ಅಂದರೆ ಏನಪ್ಪ ಅಂತಂದರೆ ಸವರ್ಣ ಸ್ವರಗಳು ಅಂದರೆ ಸವರ್ಣ ಸ್ವರಗಳು ಯಾವ್ಯಾವು ಬರ್ತಾವಪ್ಪ ಅಂತಂದರೆ ಅ, ಆ, ಇ, ಈ, ಉ, ಉ ಇವೇನಪ್ಪ ಅಂತಂದರೆ ಸವರ್ಣ ಸ್ವರಗಳು. ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಸ್ಥಳದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬರುವುದಕ್ಕೆ ನಾವೇನಂತೇಳಿ ಕರಿತೀವಿ? ಸವರ್ಣ ದೀರ್ಘ ಸಂಧಿ ಅಂತೇಳ್ಬಿಟ್ಟು ಕರಿತೀವಿ. ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ. ಇಲ್ಲಿ ಸವರ್ಣ ಸ್ವರಗಳು ಯಾವ್ಯಾವ ಬರ್ತಾವಪ್ಪ ಅಂತಂದರೆ ಅ ಮತ್ತು ಆ, ಇ ಮತ್ತು ಈ, ಉ ಮತ್ತು ಉ ಇವೇನಪ್ಪ ಅಂತಂದರೆ ಸವರ್ಣ ಸ್ವರಗಳು. ಈ ಸವರ್ಣ ಸ್ವರಗಳು ಈ ಅಕ್ಷರ ಎಲ್ಲಿ ಬರ್ತದಪ್ಪ ಅಂತಂದರೆ ಇದು ಪೂರ್ವ ಪದದಲ್ಲಿ ಬರ್ತದೆ, ಇದು ಉತ್ತರ ಪದದಲ್ಲಿ ಬರ್ತದೆ. ಅದೇ ರೀತಿಯಾಗಿ ಸವರ್ಣ ಸ್ವರಗಳು ಏನು ಮಾಡ್ಯಾವಪ್ಪ ಅಂತಂದರೆ ನಿಯಮದ ಪ್ರಕಾರ ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಸ್ಥಳದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬರುವುದು. ಅಂದರೆ ಇದು ಪೂರ್ವ ಪದ, ಇದ್ರ ಉತ್ತರ ಪದ. ಸಂಧಿ ಪದದಲ್ಲಿ ಏನಪ್ಪ ಅಂತಂದರೆ ಅದೇ ಜಾತಿ, ಇವೆರಡೂ ಕೂಡ ಏನಪ್ಪ ಅಂತಂದರೆ ಒಂದೇ ಜಾತಿ ಆಗಿರ್ತವೆ. ಇವೆರಡೂ ಒಂದೇ ಜಾತಿ, ಇವೆರಡೂ ಒಂದೇ ಜಾತಿ. ಓದಿಬೇಕಂದ್ರೆ ಅ, ಆ, ಇ, ಈ, ಉ, ಉ ಅಕ್ಷರದಲ್ಲಿ ಕೂಡ ಏನಪ್ಪ ಅಂತಂದರೆ ವ್ಯತ್ಯಾಸಗಳು ಬಹಳ ಕಾಣೋದಿಲ್ಲ. ಅದೇ ರೀತಿಯಾಗಿ
ಅವೆರಡರ ಸ್ಥಳದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬರುವುದಕ್ಕೆ ಅಂದರೆ ಇದು ಹ್ರಸ್ವ ಸ್ವರ, ಇದು ಹ್ರಸ್ವ ಸ್ವರ, ಇದು ದೀರ್ಘ ಸ್ವರ. ಹಾಗಾದರೆ ಇದು ಎರಡು ಒಂದೇ ಜಾತಿ ಆದಮೇಲೆ ಇಲ್ಲಿ ಅದೇ ಜಾತಿಯ ದೀರ್ಘ ಸ್ವರವು ಎಲ್ಲಿ ಆದೇಶವಾಗಿ ಬರ್ತದಪ್ಪ ಅಂತಂದರೆ ಸಂಧಿ ಪದದಲ್ಲಿ ಆದೇಶವಾಗಿ ಬರ್ತದೆ. ಅದೇ ರೀತಿಯಾಗಿ ಈ ಇದರಲ್ಲಿ ಯಾವುದು ದೀರ್ಘ ಸ್ವರ? ಇದು ದೀರ್ಘ ಸ್ವರ, ಇದು ದೀರ್ಘ ಸ್ವರ. ಇವೆಲ್ಲ ಏನಪ್ಪ ಅಂತಂದರೆ ಅವೆರಡರ ಸ್ಥಳದಲ್ಲಿ ಅದೇ ಜಾತಿಯ ದೀರ್ಘ ಸ್ವರಗಳು ಆದೇಶವಾಗಿ ಬರುವುದಕ್ಕೆ ನಾವೇನಂತೇಳಿ ಕರಿತೀವಿ? ಸವರ್ಣ ದೀರ್ಘ ಸಂಧಿಗಳು ಅಂಥೇಳಿ ಕರಿತೀವಿ. ಅದೇ ರೀತಿಯಾಗಿ ನೀವು ಕೇಳ್ಬೋದು, ಇವಷ್ಟೇ ಬಂದರೆ ಸವರ್ಣ ದೀರ್ಘ ಸಂಧಿ ಆಗುತ್ತಾ ಅಂತೇಳ್ಬಿಟ್ಟು ಕೇಳ್ಬೋದು. ಇವಷ್ಟೇ ಬಂದ್ರೇ ಆಗುತ್ತೆ. ಮತ್ತು ಈ ಅಕ್ಷರಗಳು ಏನಾಗುತ್ತವಪ್ಪ ಅಂತಂದರೆ ಸ್ಥಾನ ಪಲ್ಲಟವಾಗಿ ಬಂದ್ರೂ ಕೂಡ ಅದು ಸವರ್ಣ ದೀರ್ಘ ಸಂಧಿನಿ. ಉದಾಹರಣೆಗೆ ನೋಡೋದಾದರೆ ಅದನ್ನು ಕೂಡ ಬಿಡಿಸೋಣ. ಅ ಪ್ಲಸ್ ಆ ಪ್ಲಸ್ ಆ, ಆಮೇಲೆ ಆ ಪ್ಲಸ್ ಅ ಪ್ಲಸ್ ಅ. ಇವೆಲ್ಲವುಗಳು ಬಂದ್ರೂ ಕೂಡ ಏನಪ್ಪ ಅಂತಂದರೆ ಕೊನೆಯಲ್ಲಿ ದೀರ್ಘ ಸ್ವರನೇ ಆದೇಶವಾಗಿ ಬರುವುದು. ಇದನ್ನು ಹಾಗೆ ಹೇಳೋದು ಬೇಡ, ಉದಾಹರಣೆಗಳ ರೂಪದಲ್ಲಿ ಬಿಡಿಸ್ತಾ ಹೋಗೋಣ. ಉದಾಹರಣೆಗೆ ಯಾವ್ದು ಬಿಡಿಸೋಣಪ್ಪ ಅಂತಂದರೆ ದೇವಾಲಯ. ಇದನ್ನು ಬಿಡಿಸಿ ಬರೆಯೋದಾದರೆ ದೇವ ಪ್ಲಸ್ ಆಲಯ. ಇದೇನಾಯ್ತಪ್ಪ ಅಂತಂದರೆ ಇದು ಪೂರ್ವ ಪದ ಆಯಿತು, ಇದು ಉತ್ತರ ಪದ ಆಯಿತು. ಪೂರ್ವ ಪದದ ಕೊನೆಯಲ್ಲಿ ಮತ್ತು ಉತ್ತರ ಪದದ ಆದಿ ಅಕ್ಷರದಲ್ಲಿ ಸಂಧಿ ಪದ ಆಗುತ್ತೆ ಅಂತೇಳ್ಬಿಟ್ಟು ಮುಂಚೆಯಿಂದನೂ ನಾನೇನು ಮಾಡಿದ್ದೀನಿ ಹೇಳ್ತಾ ಬಂದಿದ್ದೀನಿ. ಅದೇ ರೀತಿಯಾಗಿ ಪೂರ್ವ ಪದದ ಕೊನೆಯಲ್ಲಿ ಅ ಅನ್ನೋದು ಹ್ರಸ್ವ ಸ್ವರ, ಆ ಅನ್ನೋದು ದೀರ್ಘ ಸ್ವರ. ಇವೆರಡು ಅಕ್ಷರಗಳು ಏನಪ್ಪ ಅಂತಂದರೆ ಒಂದೇ ಜಾತಿಗೆ ಸೇರಿರ್ತಕ್ಕಂಥ ಅಕ್ಷರಗಳು. ಕೊನೆಯಲ್ಲೇ ಏನಾಗಿದೆಯಪ್ಪ ಅಂತಂದರೆ ಅದೇ ಜಾತಿಗೆ ಸೇರಿದ ಒಂದು ದೀರ್ಘ ಸ್ವರವು ಏನಾಗಿದೆಯಪ್ಪ ಅಂತಂದರೆ ಇಲ್ಲಿ ಆದೇಶವಾಗಿ ಬಂದಿದೆ. ಅದೇ ರೀತಿಯಾಗಿ ಇನ್ನೊಂದು ಬಿಡಿಸೋದಾದರೆ ವಿದ್ಯಾಲಯ. ಇದನ್ನು ಬಿಡಿಸೋದಾದರೆ ವಿದ್ಯಾ ಪ್ಲಸ್ ಆಲಯ. ಇದೇನಾಯ್ತಪ್ಪ ಅಂತಂದರೆ ವಿದ್ಯಾಲಯ ಆಯಿತು. ಇಲ್ಲಿ ಏನಪ್ಪ ಅಂತಂದರೆ ಪೂರ್ವ ಪದದ ಕೊನೆಯಲ್ಲಿ ದೀರ್ಘ ಸ್ವರ, ಉತ್ತರ ಪದದ ಆದಿಯಲ್ಲಿ ದೀರ್ಘ ಸ್ವರ. ಇವು ಎರಡೂ ಸ್ವರಗಳು ಏನಪ್ಪ ಅಂತಂದರೆ ದೀರ್ಘ ಸ್ವರಗಳೇ ಆಗಿದ್ದರೂ ಕೂಡ ಇಲ್ಲಿ ಸಂಧಿ ಪದದಲ್ಲಿ ಏನಪ್ಪ ಅಂತಂದರೆ ಅದೇ ಜಾತಿಗೆ ಸೇರಿದ ದೀರ್ಘ ಸ್ವರಗಳು. ಅಂದರೆ ಇವು ಎರಡೂ ಕೂಡ ಏನಪ್ಪ ಅಂತಂದರೆ ಇಲ್ಲಿ ಒಂದು ಹ್ರಸ್ವ ಸ್ವರನೂ ಬಂದಿಲ್ಲ, ಆಮೇಲೆ ಎರಡೂ ಕೂಡ ಹ್ರಸ್ವ ಸ್ವರನೂ ಬಂದಿಲ್ಲ. ಇವೆರಡೂ ಕೂಡ ಏನಾಗಿದ್ದಾವೆಪ್ಪ ಅಂತಂದರೆ ಇಲ್ಲಿ ದೀರ್ಘ ಸ್ವರವೇ ಇದ್ದಾವೆ. ಈ ಎರಡೂ ಕಡೆಯೂ ದೀರ್ಘ ಸ್ವರವೇ ಬಂದಿದ್ದರೂ ಕೂಡ ಕೊನೆಯಲ್ಲಿ ಸಂಧಿ ಪದದಲ್ಲಿ ಏನಪ್ಪ ಅಂತಂದರೆ ಮತ್ತೆ ದೀರ್ಘ ಸ್ವರವೇ ಆದೇಶವಾಗಿ ಬರುತ್ತದೆ. ಇದನ್ನು ಏನಂತೇಳಿ ಕರೀತಾರಪ್ಪ ಅಂತಂದರೆ ಸವರ್ಣ ದೀರ್ಘ ಸಂಧಿಗಳು ಅಂಥೇಳಿ ಕರೀತಾರೆ. ಇನ್ನೊಂದು ಬಿಡಿಸೋಣ, ಸುರಾಸುರ. ಇದನ್ನು ಬಿಡಿಸೋದಾದರೆ ಸುರ ಪ್ಲಸ್ ಅಸುರ. ಇದೇನಾಯ್ತಪ್ಪ ಅಂತಂದರೆ ಸುರಾಸುರ ಅಂತ ಹೇಳಿಬಿಟ್ಟಾಯಿತು. ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಏನಪ್ಪ ಅಂತಂದರೆ ಹ್ರಸ್ವ ಸ್ವರವು ಬಂತು. ಉತ್ತರ ಪದದ ಆದಿ ಅಕ್ಷರದಲ್ಲಿ ಕೂಡ ಏನಪ್ಪ ಅಂತಂದರೆ ಹ್ರಸ್ವ ಸ್ವರನೇ ಬಂದಿದೆ. ಅದೇ ರೀತಿಯಾಗಿ ಇವೆರಡೂ ಕೂಡ ಏನಪ್ಪ ಅಂತಂದರೆ ಒಂದೇ ಜಾತಿಗೆ ಸೇರಿದ ಸವರ್ಣಗಳಾದ್ದರಿಂದ ಅದೇ ಜಾತಿಗೆ ಸೇರಿದ ದೀರ್ಘ ಸ್ವರವು ಆದೇಶವಾಗಿ ಬರುವುದಕ್ಕೆ ಏನಂತೇಳಿ ಕರೀತಾರಪ್ಪ ಅಂತಂದರೆ ಇಲ್ಲಿ ಸವರ್ಣ ದೀರ್ಘ ಸಂಧಿಗಳು ಅಂಥೇಳಿ ಕರೀತಾರೆ. ಹಾಗಾದರೆ ಆ ಬಂದ್ರೂ ಕೂಡ ಏನಪ್ಪ ಅಂತಂದರೆ ಇಲ್ಲಿ ಹ್ರಸ್ವ ಸ್ವರನೇ ಆದೇಶವಾಗಿ ಬರುತ್ತದೆ. ಆ ಬಂದ್ರೂ ಕೂಡ ಇಲ್ಲಿ ಏನಪ್ಪ ಅಂತಂದರೆ ದೀರ್ಘ ಸ್ವರನೇ ಆದೇಶವಾಗಿ ಬರುತ್ತದೆ. ಇಲ್ಲಿನೂ ಕೂಡ ಏನಪ್ಪ ಅಂತಂದರೆ ಬಂದ್ರೂ ಕೂಡ ಏನಪ್ಪ ಅಂತಂದರೆ ಇದು ದೀರ್ಘ ಸ್ವರನೇ ಆದೇಶವಾಗಿ ಬರ್ತದೆ. ಆ ಬಂದ್ರೂ ಕೂಡ ಏನಪ್ಪ ಅಂತಂದರೆ ಇಲ್ಲಿ ದೀರ್ಘ ಸ್ವರನೇ ಆದೇಶವಾಗಿ ಬರ್ತದೆ. ಒಟ್ಟಿನಲ್ಲಿ ಪೂರ್ವ ಪದದಲ್ಲಿ ದೀರ್ಘ ಸ್ವರ ಬಂದ್ರೂ ಅದೇನಪ್ಪ ಅಂತಂದರೆ ಕೊನೆಯಲ್ಲಿ ದೀರ್ಘ ಸ್ವರನೇ ಆದೇಶವಾಗಿ ಬರ್ತದೆ. ಅದೇ ರೀತಿಯಾಗಿ ಉತ್ತರ ಪದದಲ್ಲಿ ದೀರ್ಘ ಸ್ವರ ಬಂದ್ರೂ ಅದು ಕೊನೆಯಲ್ಲಿ ಸಂಧಿ ಪದದಲ್ಲಿ ದೀರ್ಘ ಸ್ವರನೇ ಆದೇಶವಾಗಿ ಬರ್ತದೆ. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆಯನ್ನು ನೋಡೋದಾದರೆ ಕವೀಂದ್ರ. ಕವಿ ಪ್ಲಸ್ ಇಂದ್ರ.
ಇದೇನಾಯ್ತಪ್ಪ ಅಂತಂದರೆ ಕವೀಂದ್ರ ಆಯಿತು. ಇದು ಪೂರ್ವ ಪದದ ಕೊನೆಯಲ್ಲಿ ಏನಪ್ಪ ಅಂತಂದರೆ ಈ ಅಕ್ಷರವು ಬಂದರೆ ಈ ಉತ್ತರ ಪದದ ಆದಿಯಲ್ಲಿ ಈ ಅಕ್ಷರವು ಅಂದರೆ ಇವೆರಡೂ ಕೂಡ ಏನಪ್ಪ ಅಂತಂದರೆ ಇವು ಹ್ರಸ್ವ ಆಗಿರ್ತವೆ. ಆದರೆ ಸಂಧಿ ಕಾರ್ಯದಲ್ಲಿ ಅಂದರೆ ಅದೇ ಜಾತಿಯ ದೀರ್ಘ ಸ್ವರವು ಸಂಧಿ ಪದದಲ್ಲಿ ಆದೇಶವಾಗಿ ಬರುವುದಕ್ಕೆ ಏನಂತೇಳಿ ಕರೀತಾರೆ ಅಂತೇಳಿದರೆ ಸವರ್ಣ ದೀರ್ಘ ಸಂಧಿ ಅಂತೇಳ್ಬಿಟ್ಟು ಕರೀತಾರೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ಬಿಡಿಸೋದಾದರೆ ಗುರೂಪದೇಶ. ಇದರಲ್ಲಿ ಗುರು ಪ್ಲಸ್ ಉಪದೇಶ. ಇದೇನಾಯ್ತಪ್ಪ ಅಂತಂದರೆ ಗುರೂಪದೇಶ ಆಯಿತು. ಇದು ಪೂರ್ವ ಪದದ ಕೊನೆಯಲ್ಲಿ ಉ ಅನ್ನುವಂಥ ಹ್ರಸ್ವ ಸ್ವರ, ಉತ್ತರ ಪದದ ಆದಿಯಲ್ಲಿ ಉ ಅನ್ನುವಂಥ ಹ್ರಸ್ವ ಸ್ವರ. ಇವೆರಡು ಪದಗಳು ಹ್ರಸ್ವ ಸ್ವರವಿದ್ದು ಸಂಧಿ ಪದದಲ್ಲಿ ದೀರ್ಘ ಸ್ವರವಾಗಿ ಆದೇಶವಾಗಿ ಬರುತ್ತವೆ. ಇದನ್ನು ಏನಂತೇಳಿ ಕರಿತೀವಿಪ್ಪ ಅಂತಂದರೆ ನಾವು ಸವರ್ಣ ದೀರ್ಘ ಸಂಧಿಗಳು ಅಂತ ಹೇಳಿಬಿಟ್ಟು ಕರಿತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳ್ಕೊಂಡಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ಅದೇ ರೀತಿಯಾಗಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್.